சொல்லுங்க. ಪ್ರೆಸೆಂಟ್ಲಿ ಇಲ್ಲಿ ಒಂದು ಟೋಕನ್ ಕೊಡ್ತಾರೆ, ಇಸ್ಕೊಂಡು ಬಂದರೆ ಇಲ್ಲಿ ಅನ್ನದಾನಕ್ಕೆ ಪ್ರವೇಶ ಇದೆ, ತೋರಿಸ್ತೀನಿ ನೋಡಿ. ಬಟ್ ದೇವ್ರ ದರ್ಶನ 7 ಗಂಟೆ ಮೇಲೆ. ಶ್ರೀರಂಗನಾಥ ಸ್ವಾಮಿ ದೇವರು ಯಾವ ಥರ ಬಂದು ಈ ಒಂದು ದ್ವೀಪದಲ್ಲಿ ನೆಲೆಸಿದ್ರು. ನಾನು ಏನಕ್ಕೆ ದ್ವೀಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸ್ನಾನ ಮಂದಿರಕ್ಕೆ ನೀವು ಬರಬೇಕು. ಬರೀ 30 ರೂಪಾಯಿ ನಿಮಗೆ ಫ್ರೆಶ್ ಅಪ್ ಆಗ್ಬೋದು. ಜಸ್ಟ್ 30 ರೂಪೀಸ್ ಓನ್ಲಿ. 156 ಎಕರೆಗಳ ಅಗಲ ಹಾಗೂ ವಿಸ್ತೀರ್ಣ ಹೊಂದಿರುವ ಏಕೈಕ ದೊಡ್ಡ ದೇವಸ್ಥಾನ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಲುಗೊಂಡು ಈ ಸಾಂಗ್ಲಿಯಾನ. ಸೊ ಸ್ನೇಹಿತರೆ, ನಮ್ಮ ರೈಲು ಬರ್ತಾ ಇದೆ. ಕುಡ್ಲೂರ್ ಪೋರ್ಟ್ ಎಕ್ಸ್ಪ್ರೆಸ್ ಮೈಸೂರಿಂದ ಬಂದಿದ್ದು. ಈಗ ಮೊದ್ಲಿಗೆ ನಾವು ಎಲ್ಲರನ್ನ ಪರಿಚಯ ಮಾಡ್ಕೊಡ್ತೀವಿ. ನಮ್ಮ ವರುಣ್ ಅವರು, ಇನ್ನ ಹಿತೇಶ್ ಅವರು ನೀವು ನೋಡಿರ್ಬೋದು ಕೊಡಚಾದ್ರಿ ಟ್ರಿಪ್ ಅಲ್ಲಿ. ಇವರು KP ಮಲ್ನಾಡ್ ಗೊತ್ತಿರ್ಬೋದು. ಇವರು ಅವ್ರ ಫ್ರೆಂಡ್. ನಮಸ್ಕಾರ. ನಮ್ ಬಾಸ್ ಅಲ್ಲಿದ್ದಾರೆ, ಹರೀಶ್ ಅಣ್ಣ ಅಂತ ಒಬ್ರು ಇದಾರೆ. ಅವ್ರನ್ನ ಮಾತಾಡ್ಸೋಣ. ಈಗ ನಾವು ಈ ಒಂದು ಟ್ರೈನ್ ಅಲ್ಲಿ ನಾವು ತಿರುಚಪಲ್ಲಿಗೆ ಹೋಗ್ತಾ ಇದೀವಿ. ಯಾಕೆ ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾಗುತ್ತೆ. ಟ್ರೈನ್ ಸಂಖ್ಯೆ 16232. ಇದು ಮೈಸೂರಿಂದ ಸ್ಟಾರ್ಟ್ ಆಗಿ ಕುಡ್ಲೂರ್ವರೆಗೂ ಹೋಗುತ್ತೆ. ಇಂಗ್ಲಿಷ್ S10 ಬೋಗಿ ನಂಬರ್ ನಮ್ದು ಅದಾಗಿದೆ. ಇನ್ನ ಇಬ್ರು ಬರ್ಬೇಕು. ಕೊಡಚಾದ್ರಿಗೆ ಬಂದವರು ಇನ್ನೂ ಕಾಂಚೀಪುರಮಿಗೆ ಬಂದವರು ಇನ್ನೂ ಇಬ್ರು ಬಂದಿಲ್ಲ, ಓಡ್ ಬರ್ತಾ ಇದಾರೆ. ಯತೀಶ್ ಮತ್ತೆ ಚರಣ್ ಅವರು ಎಲ್ಲಿದಾರ ಗೊತ್ತಿಲ್ಲ, ನೋಡೋಣ. ಇದಾಗಿತ್ತು ನಮ್ಮ ವಿಚಾರ. ಇಲ್ಲಿಂದ ನಾವು ಟ್ರಾವೆಲ್ ಮಾಡ್ತಾ ಇದೀವಿ, ಹೋಗ್ತಾ ಇದೀವಿ, ಎಲ್ಲಾದ್ರೂ ತೋರಿಸ್ತೀವಿ. ಏನ್ ಹೇಳ್ತೀರಾ? ಮತ್ತೆ ಭೇಟಿ ಆಗೋಣ ತಿರುಚಿರಾಪಲ್ಲಿಯಲ್ಲಿ. ಹರೀಶ್ ಅವ್ರ ಮದ ಹರೀಶ್ ಹೇಳಿ ನಿಮ್ಮ ಅನಿಸಿಕೆ. ಫಸ್ಟ್ನೇ ಟೈಮ್ ನಮ್ ಯೂಟ್ಯೂಬ್ ಅಲ್ಲಿ ಕಾಣಿಸ್ತಾ ಇದ್ದೀರಾ. ಮೋಹಿತ್ ಅವ್ರು ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಸೊ ಬಂದಿದೀವಿ ನೋಡಿ, ಅವ್ರು ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ನೋಡಿ. ಚಿಕ್ಕ ಬ್ಯಾಗು, ಪ್ಯಾಂಟ್, ಶರ್ಟ್. ನಾವ್ ಯಾವಾಗ್ಲೂ ಸಿಂಪಲ್. ಸಿಂಪ್ಲಿಸಿಟಿಗೆ ಇನ್ನೊಂದೆಷ್ಟು. ಹರೀಶ್, ಯತೀಶ್ ಅವ್ರ ಆಗಮನ ಆಗಿದೆ. ಟ್ರೈನ್ ಹೊರಡ್ತಾ ಇದೆ. ಹತ್ತಿ ಯಾವಾಗ್ಲೂ ಇದೇ ಟೈಮಿಗೆ ಬರ್ತಾರೆ. ಇನ್ನು ಆಟಗಳು ನೋಡಿ ಇವ್ರದ್ದು ಹತ್ತುತ್ತಾ ಇಲ್ಲ ಇನ್ನು. ಯತೀಶ್ ಮಾಡಿ ವಿಪಿನ್ ಅವರು ಈ ಒಂದು ಟ್ರಿಪ್ ಜಾಯ್ನ್ ಆಗಿದ್ದಾರೆ ನಮ್ ಜೊತೆ. ವೀಕ್ಷಕರೇ, ಜರ್ನಿ ಸ್ಟಾರ್ಟ್ ಆಯ್ತು. ಎಲ್ಲಾರ್ದು ಒಂದೇ ಕಡೆ ಸೀಟ್ ಬಿದ್ದಿದೆ. ನಮ್ಮ ಹಿತೇಶ್ ಅವ್ರದ್ದು S7 ತುಂಬಾ ದೂರ ಬಿದ್ದಿದ್ದಾರೆ ಪಾಪ. ನಾವೆಲ್ಲ ಇಲ್ಲೇ ಇದೆ ಮೇಲ್ಗಡೆ ಎಲ್ಲ ಸೀಟ್ಸ್ ಗಳು. ಇದೇನು ಅಂತ ಗೆಸ್ ಮಾಡಿ ವೀಕ್ಷಕರೇ, ಕಮೆಂಟ್ ಮಾಡಿ. 8 ಜನ ಯುವಕರು ಬೆಂಗಳೂರಿನಿಂದ ಬಂದು ಇಳಿದಿರದೆ ತಿರುಚಪಲ್ಲಿ ಪೋರ್ಟ್. ಹೇಗಿತ್ತು ಪಯಣ ಹರೀಶ್? ಸೂಪರ್. ನಿದ್ದೆ ಮಾಡಿದ್ರ? ಪರವಾಗಿಲ್ಲ. ಎಲ್ಲಿ ನೋಡಿದ್ರು ಯೂಟ್ಯೂಬ್. ಇಷ್ಟು ಜನ ಈಗ ತಿರುಚಪಲ್ಲಿ ಇಳಿದಿದ್ದೀವಿ. ನಾವು KSR ಅಲ್ಲಿ ಹತ್ತಿ ಬಂದಿದ್ದೆ ತಿರುಚಪಲ್ಲಿ. ರೈಲ್ವೆ ಸ್ಟೇಷನ್ ಇಂದ ಆಟೋದಲ್ಲಿ ಬಂದು ಆಟೋದಿಂದ ಸೌತ್ ಗೇಟ್ ಎಂಟ್ರಿಗೆ ಬಂದಿದ್ದೀವಿ. ನೋಡ್ಬೋದಿದೆ ಶ್ರೀರಂಗಂ ದೇವಸ್ಥಾನದ ಎಂಟ್ರೆನ್ಸು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಾನು ಈ ಒಂದು ಭವ್ಯವಾದ ದಿವ್ಯವಾದ ಒಂದು ರಂಗನಾಥ ಸ್ವಾಮಿಯ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ. ಅದೇ ಶ್ರೀರಂಗಂ. ಇಲ್ಲಿನ ಇತಿಹಾಸ, ಹೇಗೆ ಶ್ರೀ ರಂಗನಾಥ ಸ್ವಾಮಿ ಇಲ್ಲಿಗೆ ಬಂದು ನೆಲೆಸಿದ್ರು, ಏನು ಎಲ್ಲವನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಥರ ನೀವು 21 ಗೋಪುರಗಳನ್ನು ದೇವಸ್ಥಾನ ಸುತ್ತ ನೋಡ್ಬೋದು. 156 ಎಕರೆಗಳ ಅಗಲ ಹಾಗೂ ವಿಸ್ತೀರ್ಣ ಹೊಂದಿರುವ ಏಕೈಕ ದೊಡ್ಡ ದೇವಸ್ಥಾನ. ಎಷ್ಟು ಒಂದು ರೂಮಿಗೆ? ಎಷ್ಟು? 20 ರೂಪೀಸ್.
30 ಅಪ್ಪ ಒಂದ್ ಸ್ನಾನಕ್ಕೆ. 30 rupees ಸ್ನಾನಕ್ಕೆ, 40 rupees. ಕೇವಲ 30 ರೂಪಾಯಿಲಿ ನೀವು ಸ್ನಾನ ಮಾಡಬೇಕು. ಅದೇ ನೀವು ಸ್ವಲ್ಪ ಒಳಗಡೆ ಹೋಗ್ತೀರಾ ಅಂದ್ರೆ 50 ಆಗುತ್ತೆ. ಕೇವಲ ಬರೀ 30 ರೂಪಾಯಿಲಿ ನೀವು ಸ್ನಾನ ಮಾಡ್ಬೇಕಂದ್ರೆ ತಿರುಚಿರಾಪಲ್ಲಿಯಲ್ಲಿರ್ತಕ್ಕಂಥ ಈ ಸ್ನಾನ ಮಂದಿರಕ್ಕೆ ನೀವು ಬರಬೇಕು. ಬರೀ 30 ರೂಪಾಯಿಲಿ ನಿಮಗೆ ಫ್ರೆಶ್ ಅಪ್ ಆಗ್ಬೋದು. ಜಸ್ಟ್ 30 rupees ಓನ್ಲಿ. 30 ರೂಪಾಯಿ ಗಾಯ್ಸ್ ಫೈನಲಿ ಗೆಟ್ ರೆಡಿ ವಿತ್ ಮೀ. ಪ್ರವೀಣ್ ಅವ್ರು ರೆಡಿ ಆಗ್ತಾರೆ ನೋಡೋದು. ಪಂಚಗಟ್ಟಕ್ಕೆ ಬರ್ತಾ ಇದೆ. ಇಲ್ಲಿ ಹಿತೇಶ್ ಅವ್ರು ರೆಡಿ ಆಗಿದ್ದಾರೆ ನೋಡಿ, ಏನ್ ಸ್ಮಾರ್ಟ್ ಆಗಿದ್ದಾರೆ. ಇವತ್ತು ಬಿಚ್ಚಲ್ಲ ಇಲ್ಲಿ. ಇವನು ವರುಣ್ ಅವ್ರು ಬಂದಿದ್ದಾರೆ. ಫೇಸ್ ವಾಶ್ ಆಗಿದೆ, ಬಾಡಿ ವಾಶ್ ಆಗಿದೆ, ಮುಗಿಸ್ಕೋಬೇಕು. ಅಲ್ಲಿ ಯತೀಶ್ ಅವರು ವೈಟಿಂಗ್ ಅಲ್ಲಿ ಇದ್ದಾರೆ. ಹರೀಶ್ ಅವ್ರು ಒಳಗಡೆ ಇರೋ ಕಾರಣದಿಂದ ನಾವು ಇದೇ ಶ್ರೀನಿವಾಸಂ ಪಿಲಿಗ್ರಿಮ್ಸ್ ಹೌಸಲ್ಲೇ ಫ್ರೆಶ್ ಅಪ್ ಆಗಿದ್ದು. ಪರ್ ಹೆಡ್ 30 ರೂಪಾಯಿ. ಪರವಾಗಿಲ್ಲ, ಚೆನ್ನಾಗಿತ್ತು. ವಾಶ್ರೂಮ್ಸು ಹಾಗೆ ಬಾತ್ರೂಮು ಎಲ್ಲ ಇತ್ತು. ಎಲ್ಲ ಬೆಳಗಿನ ಕೆಲಸಗಳನ್ನು ಆರಾಮಾಗಿ ಮುಗಿಸ್ಕೋಬೋದು, ರೆಡಿ ಆಗಿಬಿಟ್ಟು ಬರ್ಬೋದು. ಈಗ ಇನ್ನೇನು ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಇದು 21 ಗೋಪುರವುಳ್ಳ ಅಂತ ಒಂದು ಏಕೈಕ ಭಾರತದಲ್ಲಿರುವಂಥ ಏಕೈಕ ದೊಡ್ಡ ದೇವಸ್ಥಾನ. ಹಾಗೆ 7 ಸುತ್ತಿನ ಕೋಟೆ ಅಂತ ಸಹ ಅಂತಾರೆ. ಅಂದರೆ 7 ಪ್ರಕಾರಗಳಿದ್ದಾವೆ, 7 ಸ್ಟೇಜಸ್ ಇದ್ದಾವೆ. ಅದರೊಳಗಡೆ ಸಿಟಿ ಇರೋದು. ಅಷ್ಟು ದೊಡ್ಡದು. ನಾನು ಆಗಲೇ ಹೇಳ್ದಂಗೆ 156 ಎಕರೆ ಅಷ್ಟು ವಿಸ್ತೀರ್ಣದಲ್ಲಿರುವಂಥ ಏಕೈಕ ದೇವಸ್ಥಾನ. ಮತ್ತು ಇಲ್ಲಿನ ಇತಿಹಾಸವನ್ನೆಲ್ಲ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ. ಎಲ್ಲ ರೆಡಿಯಾಗಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇವರು ನೋಡಿ, ಡಿಮಾರ್ಟ್ ಫ್ಯಾನು. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು. ಮೈಕಲ್ಲ நல்லா இருக்கா ಒಳಗಡೆ. தலைவரே சொல்லுங்க. ಸ್ಟಾರ್ಟ್ பண்றா. படம் ஸ்டார்ட் பண்ணுங்க. பண்ணி ஸ்டார்ட் பண்ணி வச்சுக்கோ. எல்லாருக்கும் வணக்கம். இங்கதா ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನ ಪಂಡಿಗೆ ಬಂದಿருக்கு. ನನ್ ಬಾಸ್ ನಂಬೀಸ್ ಎಲ್ಲ ಇವರೇ ಮಾತಾಡ್ತಾ ಇದ್ದಾರೆ, ಮುಂದೆ ಬರ್ತಿರಲ್ಲ. ಹೇಳಿ ಮೋಹಿತ್ ಅವರೇ, ನಿಮ್ಮ ಅನುಭವ. ಹಾಗೆ ಏನಿಲ್ಲ, ನಾವು ಇವತ್ತು ವಿಶ್ವರೂಪ ದರ್ಶನ ಮಾಡೋಣ ಅಂತ ಬಂದಿದ್ವಿ ಬೆಳಗ್ಗೆನೆ. ಬಟ್ ಕಾರಣಾಂತರದಿಂದ ಇಲ್ಲಿ ಫೆಸ್ಟಿವಲ್ಸ್ ಇರೋದ್ರಿಂದ ಸ್ಥಗಿತ ಮಾಡಿದ್ದಾರೆ. ಮೇ 16ನೇ ತಾರೀಕಿಂದ ಇದೆಯಂತೆ ವಿಶ್ವರೂಪ ದರ್ಶನ. ಬರೋರು ಮೇ 16ನೇ ತಾರೀಕು ಮೇಲೆ ಆನ್ಲೈನಲ್ಲೂ ಸಹ ಬುಕ್ ಮಾಡ್ಕೊಂಡು ಬರ್ಬೋದು. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ಆಫ್ಲೈನಲ್ಲೂ ಟಿಕೆಟ್ ಸಿಗುತ್ತೆ, 100 ರೂಪಾಯಿ ಟಿಕೆಟು ಒಬ್ಬರಿಗೆ. ಬಟ್ ನೀವು ಆಫ್ಲೈನಲ್ಲಿ ಟಿಕೆಟ್ ತಗೋಬೇಕು ಅಂದರೆ ಬೆಳಗ್ಗೆ ಅಟ್ಲೀಸ್ಟ್ 4 ಗಂಟೆಗಾರು ಇಲ್ಲಿರಬೇಕು. ಇದು ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನ ಅಂತಂದರೆ ರಂಗನಾಥ ಸ್ವಾಮಿಯನ್ನು ಬೆಳಗಿನ ಜಾವ ಎದಳ್ಸೋಕ್ಕೂ ಮುಂಚೆ ಆ ದೇವರಿಗೆ ಮಹಾಲಕ್ಷ್ಮಿ ಸ್ವರೂಪ ಆಗಿರೋಂಥ ಹಸು, ಹಾಗೆ ಕುದುರೆ, ಹಾಗೆ ಮತ್ತೆ ಆನೆಯನ್ನ ದರ್ಶನವನ್ನ ಪಡಿಸಿ ನೆಕ್ಸ್ಟ್ ದೇವರನ್ನ ಎದಳಿಸಿ ಶ್ಲೋಕಗಳಿಂದ ನೆಕ್ಸ್ಟು ದೇವರು ಭಕ್ತರಿಗೆ ದರ್ಶನವನ್ನು ಕೊಡುವ ಒಂದು ರುಟೀನು. ಇದನ್ನ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಇದು ಇಲ್ಲಿಯ ಪದ್ಧತಿ. ಹಾಗೆ ಇಲ್ಲಿನ ಇತಿಹಾಸ ನೋಡ್ತಾ ಹೋದ್ರೆ
ಇಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವರು ಯಾವ ತರ ಬಂದು ಈ ಒಂದು ದ್ವೀಪದಲ್ಲಿ ನೆಲೆಸಿದ್ರು. ನಾನು ಏನಕ್ಕೆ ದ್ವೀಪ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಏನಾಗಿದೆ ಅಂದ್ರೆ ಕಾವೇರಿ ನದಿ ಅಂದ್ರೆ ನಮ್ಮ ತಲಕಾವೇರಿಯಲ್ಲಿ ಹುಟ್ಟಿ ಇದು ಬೇ ಆಫ್ ಬೆಂಗಾಲಿಗೆ ಸೇರೋವಂಥ ಒಂದು ನದಿ. ಆಗ ಬರ್ತಾ ಕಾವೇರಿ ನದಿ 2 ಭಾಗಗಳಾಗುತ್ತೆ. ಅದಕ್ಕೆ ಇಲ್ಲಿ ಜನಗಳು ಎರಡು ಭಾಗದಲ್ಲಿ ಒಂದು ಭಾಗಕ್ಕೆ ಕಾವೇರಿ ಅಂತ, ಇನ್ನೊಂದು ಭಾಗಕ್ಕೆ ಕೊಳ್ಳಿದಾವ್ ಅಂತ ಹೆಸರಿಟ್ಟಿದ್ದಾರೆ. ಆ ಸೆಂಟ್ರಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪದಲ್ಲಿ ನಿಮ್ಗೆ ಈ ಒಂದು ಶ್ರೀರಂಗಂ ದೇವಸ್ಥಾನ ನೋಡಕ್ ಸಿಗುತ್ತೆ. ಇಲ್ಲಿನ ಇತಿಹಾಸ ಏನಪ್ಪಾ ಅಂತಂದ್ರೆ, ಬ್ರಹ್ಮದೇವರು ಶ್ರೀರಂಗ ಮೂರ್ತಿಯನ್ನ ಪೂಜೆ ಮಾಡ್ತಾ ಇರ್ತಾರೆ. ಅವರು ಪೂಜೆ ಮಾಡ್ತಾ ಇದ್ದಂತ ಒಂದು ಮೂರ್ತಿಯನ್ನ ಇಷ್ಕಾವು ವಂಶ, ಈ ವಂಶಸ್ಥರು ಬಂದು ಶ್ರೀರಾಮನ ವಂಶಸ್ಥರು, ಅವ್ರಿಗೆ ಅದನ್ನ ದಾನವಾಗಿ ಕೊಟ್ಟಿರ್ತಾರೆ. ಅಂದ್ರೆ ನೀವು ಪೂಜೆ ಮಾಡ್ತಾ ಹೋಗಿ ಅಂತ. ಅದನ್ನ ಅವರು ಕುಲದೇವರಾಗಿ ಇಟ್ಕೊಂಡು ಶ್ರೀರಾಮರು ಪೂಜೆ ಮಾಡ್ತಾ ಸುಮಾರು ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿರ್ತಾರೆ. ನೀವೆಲ್ರಿಗೂ ಗೊತ್ತೇ ಇದೆ ರಾಮಾಯಣ ವಿಚಾರ. ಆ ರೀತಿ ಅವರು ಶ್ರೀಲಂಕಾಗೆ ಹೋದಾಗ ಅಲ್ಲಿ ಅವರಿಗೆ ಅತ್ಯುತ್ತಮವಾದ ಒಬ್ಬ ಭಕ್ತ ಸಿಗ್ತಾನೆ, ಅವನೇ ವಿಭೀಷಣ. ಪಟ್ಟಾಭಿಷೇಕದ ಸಮಯದಲ್ಲಿ ಶ್ರೀರಾಮ ತುಂಬಾ ಖುಷಿಯಿಂದ ವಿಭೀಷಣನ ಕೇಳ್ತಾನೆ, ನಿನಗೇನ್ ವರ ಬೇಕು ಅಥವಾ ನಿನ್ಗೇನ್ ಬೇಕು ಕೇಳು, ನಾನು ಅದನ್ನ ಅನುಗ್ರಹಿಸ್ತೀನಿ ಅಂತ. ಆಗ ವಿಭೀಷಣ ಹೇಳ್ತಾನೆ, ನನಗೆ ನೀನು ಪೂಜೆ ಮಾಡ್ತೀರಾ ಅಂತ ಒಂದು ದೇವರನ್ನ ಕೊಡು, ನಿಮ್ಮ ಮೂಲ ದೇವರನ್ನ ಕೊಡು ಅಂತ ಕೇಳ್ತಾನೆ. ಆಗ ಶ್ರೀರಾಮ ಏನು ಯೋಚನೆ ಮಾಡ್ತಾನೆ, ತಮ್ಮ ಮೂಲ ದೇವರಾದಂತ ಶ್ರೀ ರಂಗನಾಥ ಸ್ವಾಮಿಯ ಒಂದು ವಿಗ್ರಹವನ್ನ ದೇವ್ರ ಕೈ ಕೊಡ್ತಾನೆ. ಆಗ ವಿಭೀಷಣರು ಆ ದೇವರನ್ನ ಇಟ್ಕೊಂಡು ಶ್ರೀಲಂಕಾಗೆ ವಾಪಸ್ಸು ತೆರಳ್ತಾ ಇರ್ಬೇಕಾರೆ ಈ ಒಂದು ದ್ವೀಪವನ್ನ ಕಂಡು ಇಲ್ಲಿ ಅನಂತೇಶ್ವರ ಅಂತ ಒಂದು ದೇವ್ರು ಇರುತ್ತೆ. ಆ ದೇವರಿಗೆ ಕೈ ಮುಗ್ದು ಅನಂತರ ನಾನು ನಮ್ಮ ಲಂಕಾವನ್ನ ತಲುಪೋಣ ಅಂತ ಇಲ್ಲಿ ಕಾವೇರಿ ನದಿಯಲ್ಲಿ ಸಂಧ್ಯಾ ವಂದನೆಗೊಂಡು ಪೂಜೆ ಮಾಡೋ ಸಮಯದಲ್ಲಿ ಆ ದೇವರನ್ನ ನೆಲದ ಮೇಲೆ ಇಟ್ಟಿರ್ತಾರೆ. ಮತ್ತೆ ಎಲ್ಲ ಪೂಜೆ ಆದ್ಮೇಲೆ ಆ ದೇವರನ್ನ ಎತ್ತಬೇಕಾದ್ರೆ ದೇವ್ರು ಬರಲ್ಲ. ಆಗ ಪ್ರತ್ಯಕ್ಷ ಆಗಿ ಶ್ರೀ ರಂಗನಾಥ ಸ್ವಾಮಿ ದೇವರೇ ಇಲ್ಲಿ ಪ್ರತ್ಯಕ್ಷ ಆಗಿ ನಾನು ಇಲ್ಲೇ ನೆಲೆಸ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಕೇಳ್ಕೊತಾರೆ. ಅದಕ್ಕೂ ವಿಭೀಷಣ ಒಪ್ಪಿ, ಆದ್ರೆ ಏನೋ ಒಂದು ಕಂಡೀಷನ್ಸ್ ಇರ್ತಾರೆ. ಏನಪ್ಪಾ ಅಂತಂದ್ರೆ, ನೀನು ಸದಾ ನನ್ನ ಒಂದು ಲಂಕಾ ದೇಶವನ್ನೇ ನೋಡ್ತಾ ಇರ್ಬೇಕು, ಅಂದ್ರೆ ನಮ್ಮನ್ನೇ ನೋಡ್ತಾ ಇರ್ಬೇಕು ಅನ್ನೋ ಒಂದು ಕಂಡೀಷನ್ ಇರ್ತಾರೆ. ಅದಕ್ಕೆ ಒಪ್ಕೊಂಡಂತ ಶ್ರೀರಂಗನಾಥ ಸ್ವಾಮಿ ಇಲ್ಲಿ ನೀವು ಮುಖವಾಗಿರುವಂತ ಒಂದು ಶ್ರೀರಂಗನಾಥ ಸ್ವಾಮಿ ದೇವರನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಆದಿಶೇಷನ ಮೇಲೆ ಶಯನ ರೂಪದಲ್ಲಿರುವ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಇಲ್ಲಿನ ಇತಿಹಾಸ. ಇನ್ನ ಒಳಗಡೆ ಯಾವ್ಯಾವ ತರ ಇದೆ, ಗೋಪುರ ಎಲ್ಲ 21 ಗೋಪುರಗಳು ಎಲ್ಲ ತೋರಿಸ್ಬೋದ ಏನು ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ. ಎಲ್ಲರೂ 30 ರೂಪಾಯಿ ಕೊಟ್ಟು ರೆಡಿಯಾಗಿ ಹೋಗ್ತಾ ಇದೀವಿ. ಹರೀಶ್ ಅವರು, ಹಿತೇಶ್, ಪ್ರವೀಣ್, ಹಿಂದೆ ವಿಶ್ವನಾಥ್ ಅವರು, ಹಾಗೆ ಯತೀಶು, ವರುಣ್, ಇವ್ರ ಹೆಸರು ವಿಪಿನ್, ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ. ಈ ಕಡೆನೇ ಎಂಟ್ರೆನ್ಸು. ನಾನು ಆಗ್ಲೇ ಹೇಳಿದ್ನಲ್ಲ, ವಿಶ್ವರೂಪ ದರ್ಶನ ಇಲ್ದಿದ್ದ ಕಾರಣದಿಂದ ಬೆಳಗಿನ ಜಾವ 7 ಗಂಟೆಯಿಂದ ದರ್ಶನ ಅಂತೆ. ಸೊ ನಾವೊಂದು 5 ಗಂಟೆಗೆ ಹೋಗ್ಬೇಕಾಗುತ್ತೆ. ನೋಡ್ತಾ ಇದೀವಿ, ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಸುಮಾರು ರಾಜರು ಈ ಒಂದು ಸ್ಥಳವನ್ನ ಆಳ್ವಿಕೆ ಮಾಡಿ ಡೆವಲಪ್ ಮಾಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ಚೋಳ ಡೈನಾಸಿಟಿ ಅವರು ಯಥೇಚ್ಛವಾಗಿ ಇಲ್ಲಿ ಪ್ರಮುಖವಾಗಿ ಅವರು ಡೆವಲಪ್ ಮಾಡಿದ್ದು. ಆಮೇಲೆ ಮುಸಲ್ಮಾನರ ಆಳ್ವಿಕೆ ಸಮಯದಲ್ಲಿ ಹೆಚ್ಚು ಜನ ಇಲ್ಲಿ ಅಟ್ಯಾಕ್ ಮಾಡಿ ಮೂರ್ತಿಯನ್ನ ಹಾಳು ಮಾಡಕ್ ಹೋದಾಗ ಮೂರ್ತಿಯನ್ನ ಎತ್ತಿ ಬಚ್ಚಿಟ್ಟು ಅದನ್ನ ಕಾಪಾಡ್ಕೊಂಡು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ನಮ್ಮ ಕರ್ನಾಟಕದ ತುಂಬಾ ಅತ್ಯಂತ ಹೆಸರುವಾಸಿಯಾಗಿರುವ ವಿಜಯನಗರ ಹಾಗೂ ಹೊಯ್ಸಳರು ಸಹ ಇಲ್ಲಿಗೆ ಬಂದು ಈ ಗೋಪುರಗಳನ್ನೆಲ್ಲ ವಿಜಯನಗರ ಡೈನಾಸಿಟಿಗಳು, ಹಾಗೆ ಹಾಳಾದಂತ ಪಿಲ್ಲರ್ಸ್ಗಳನ್ನೆಲ್ಲ ನಮ್ಮ ಹೊಯ್ಸಳ ಡೈನಾಸಿಟಿ ಅವರು ತುಂಬಾ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿದ್ದಾರೆ. ಅದನ್ನು ನೀವು ಅಲ್ಲಿ ಒಳಗಡೆ ನೋಡ್ಬೋದು. ವೀಕ್ಷಕರೇ, ಈಗ ನಾವು ಕ್ಯೂ ಅಲ್ಲಿ ನಿಂತು ಬೆಳಗಿನ ದರ್ಶನಕ್ಕೆ ಒಳಗಡೆ ಬರ್ತಾ ಇದೀವಿ. ನೋಡ್ಬೋದು ಪ್ರವೀಣ್ ಅವರು. ಇದು ಒಳಗಡೆಯ ಲೋಕ ಯಾವ ತರ ಇದೆ ನೋಡಿ. ಕಂಬಗಳು, ಮಂಟಪಗಳು, ನಾನು ಆಗ್ಲೇ ತೋರಿಸೋದಲ್ಲ ಪಲ್ಲಕ್ಕಿ ದೇವರು ಇದೆ. ಹೊರಗಡೆ ಉತ್ಸವ ಆಗಿರೋದು. ಬೆಳಗಿನ ಜಾವ ಅದ್ಭುತವಾದಂತ ಒಂದು ಇದು ಸಕ್ಕದ ಇದೆ. ಎಂಟ್ರೆನ್ಸು ಅನ್ನದಾನಂ ಅಂತ ಹಾಕಿದ್ದಾರೆ. ಎಷ್ಟೊತ್ತಿಗೆ ಗೊತ್ತಿಲ್ಲ ಟೈಮ್. ಟೈಮಿಂಗ್ಸ್ ಅಲ್ಲೆಲ್ಲ ಹಾಕಿದ್ದಾರೆ, ನೋಡ್ಕೋಬಹುದು. ನಾವ್ ಇನ್ನು ವೆಯ್ಟ್ ಮಾಡ್ಬೇಕು. 5 ಗಂಟೆಗೆ ಒಳಗಡೆ ಬಂದಿದೀವಿ. ಒಳಗಡೆ ಮಾತ್ರ ಬಿಟ್ಟಿರ್ತಾರೆ, ಬಟ್ ದೇವ್ರ ದರ್ಶನ 7 ಗಂಟೆ ಮೇಲೆ. ಇಲ್ಲಿ ಜನಗಳೆಲ್ಲ ಹೋಗ್ತಾ ಇದಾರಲ್ಲ, ಕ್ಯೂ. ಇನ್ನೂ ಸುಮಾರು ದೂರ ಚಲಿಸ್ಬೇಕು ನಾವು. ಓಹೋ, ಇಲ್ಲಿ ಜನ ನೋಡಿ, ಇಲ್ಲಿಂದ ಸ್ಟಾರ್ಟ್ ಲೈನು. ಮತ್ತೆ
ಕ್ಯೂ ನೋಡಿ ಸ್ವಾಮಿ, ಸಖತ್ ಜನ ಇದ್ದಾರೆ ಇವತ್ತು. ಟ್ರೈನಾ? ಟ್ರೈನ್ బస్ వెహికల్స్ ఓన్ వెహికల్ ఓన్ వెహికల్ 35 మంది ఉన్నాం. ఇక్కడ ట్రైన్ లేదా? ట్రైన్ లేదు, ఉంది కానీ మేము బస్కి వచ్చేస్తాం, వెహికల్ తీసుకొని వచ్చేస్తాం. మాకు జర్నీ తొందరగా అవుతుంది అని. లేబర్ ವೀಕ್ಷಕರೇ, ಇಷ್ಟು ಜನ ಫುಲ್ಲು ಹೊರಗಡೆಯಿಂದ ಈಗ ಒಳಗಡೆ ಬಿಟ್ರು 5 ಗಂಟೆಗೆ. ನೋಡ್ಬೋದು ನೀವು, ಎಲ್ಲ ಇಲ್ಲಿ ಬಂದು ಕೂತಿದೀವಿ. 7 ಗಂಟೆಗೆ ಓಪನ್, 7 ಗಂಟೆಗೆ ಓಪನ್. ಎಲ್ಲ ಇಲ್ಲಿ ಆಸೀನರಾಗಿದ್ದಾರೆ. 7 ಗಂಟೆಗೆ ಓಪನ್ ಆದಕ್ಕೆ ತುಂಬಾ ರಶ್ ಇದೆ. ನಾನು ಆಗ್ಲೇ ತೋರ್ಸೋದಲ್ಲ, ಸುಮಾರು ಜನ ಇದ್ದಾರೆ. ಇನ್ನೊಂದು ಹೇಳು, ನಾವು ಕೂತಿರೋದಕ್ಕೆ ಒಬ್ಬೊಬ್ಬ ಹೌದು. ಎಷ್ಟು ಕ್ಯೂಟ್ ಆಗಿದಾನಲ್ವಾ ಹಿತೇಶ್, ನೋಡಿ. ಗೈಸ್, ಈಗ ದರ್ಶನ ಮಾಡ್ಕೊಂಡು ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಪ್ರೆಸೆಂಟ್ಲಿ ಇಲ್ಲಿ ಒಂದು ಟೋಕನ್ ಕೊಡ್ತಾರೆ, ಇಸ್ಕೊಂಡು ಬಂದರೆ ಇಲ್ಲಿ ಅನ್ನದಾನಕ್ಕೆ ಪ್ರವೇಶ ಇದೆ. ತೋರಿಸ್ತೀನಿ ನೋಡಿ. ನೋಡಿ, ಇದೆ ಎಂಟ್ರೆನ್ಸು. ಫ್ರೀ ಊಟ ಇರುತ್ತೆ, ಅನ್ನದಾನ. ಬರೋರು ಶ್ರೀರಂಗಂಗೆ ಇಲ್ಲಿ ಬರ್ಬೋದು. ಇವರು ಚೇರ್ನೇ ಕ್ಯೂ ಥರ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿದೆ. ಒಳ್ಳೆ ಊಟದ ಭಾಗ್ಯ ಸಿಗುತ್ತೆ ಇಲ್ಲಿ ಬಂದರೆ. ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅನ್ನಪ್ರಸಾದ, ಅನ್ನದಾನ ಇಲ್ಲೇ ಶ್ರೀರಂಗಂ ದೇವಸ್ಥಾನದ ಒಳಗಡೆನೆ. ಬೆಳಗ್ಗೆ 8ರಿಂದ 10 ಗಂಟೆ ಒಳಗಡೆ ಇರುತ್ತೆ. ಈ ಟೈಮಲ್ಲಿ ಬಂದವರು ಅನ್ನದಾನನ ಮಿಸ್ ಮಾಡಬೇಡಿ. ಫೈನಲಿ ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಭಯಂಕರ ಸೆಕೆ ಮಾತ್ರ ನೋಡಿ. ಇವತ್ತು ಏನೋ ನಾವು ಬಂದಿದ್ದೀವಿ ಅಂತ ಏನೋ ಗೊತ್ತಿಲ್ಲ, ನಮ್ಮ ವರುಣ ಅವ್ರ ಜೊತೆ ಆ ವರುಣ ದೇವನು ಸಹ ಮಳೆ ವಹಿಸಿದ್ದಾನೆ. ಬಟ್ ಆದರೂ ಸೆಕೆ ತಡೆಯೋಕ್ಕಾಗ್ತಾ ಇಲ್ಲ. ಇನ್ನು ಈ ಮಳೆ ಬಂದಿಲ್ಲ ಅಂದರೆ ಇನ್ನೆಷ್ಟು ಸೆಕೆ ಇರೋದು ನೀವೇ ಅಸ್ಯೂಮ್ ಮಾಡಿ. ತಮಿಳ್ನಾಡು ಭಯಂಕರ ಸೆಕೆ ಅಂತಾರೆ, ಅದನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ ಇಲ್ಲಿ. ಆ ಊಟ ಮಾಡ್ಬೇಕಾರಂತೂ ಕೇಳಂಗಿಲ್ಲ ಯಪ್ಪ. ಅನ್ನದ ಕಾವಿಗೂ ಅದಕ್ಕೂ ಭಯಂಕರ ಆಯಿತು. ಊಟ ಮಾತ್ರ ಚೆನ್ನಾಗಿತ್ತು. ನಿಮ್ಮ ಅನಿಸಿಕೆ? ಊಟ ಹೇಗಿತ್ತು? ಏನು ಬಿಸಿ ಅನ್ನ, ಒಳ್ಳೆ ಊಟ, ಒಳ್ಳೆ ನಿದ್ದೆ. ಈಗ ಹೋಗಿ ಮಲಿಕೊಂಡ್ಬಿಟ್ರೆ ಎಂತ ನಿದ್ದೆ ಬರ್ತದೆ ಅಂದ್ರೆ ಸ್ವರ್ಗ ಸುಖ. ಆದ್ರೆ ಮಲ್ಕೊಳಂಗಿಲ್ಲ, ಇನ್ನ ಕವರ್ ಮಾಡೋದು ತುಂಬಾ ಇದೆ. ಪ್ಲೇಸಸ್ಗೆಲ್ಲ ಹೋಗ್ಬೇಕು. ಇವರು ನಮ್ಮ ಫ್ರೆಂಡ್ಸು ನಮ್ಮ ಜೊತೆ ಬರ್ದಲೆ ಈಗ ಹೋಗಿದ್ದಾರೆ. ಇನ್ನು ಇವ್ರು ಲೇಟ್ ಆಗುತ್ತೆ, ಇವ್ರಿಗೆ ಕಾಯಬೇಕು. ನೋಡಿ, ಇಂಥ ಪರಿಸ್ಥಿತಿ. ಎಲ್ಲೇ ಬಂದು ಜೊತೆಗಿರಿ, ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ಬೋದು. ವೀಕ್ಷಕರೇ, ದೇವಸ್ಥಾನದಿಂದ ಎಕ್ಸಿಟ್ ಆದಕ್ಕೆ ಸೀದಾ ಹೋದರೆ ಬೇರೆ ಬೇರೆ ದೇವಸ್ಥಾನಗಳು ಸಿಗುತ್ತೆ. ಅದೇ ನೀವು ಲೆಫ್ಟ್ ಸೈಡಿಗೆ ಬಂದರೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಈ ಸ್ಪಾಟಲ್ಲಿ ನೀವು ಆರಾಮಾಗಿ ನಿಂತ್ಕೊಂಡು ಫೋಟೋ ತಗೋಬೋದು. ನೋಡಿ, ನಾವು ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತಗೊಂಡ್ವಿ. ಸಕ್ಕತ್ತಾಗಿದೆ ವ್ಯೂ ಇಲ್ಲಿಂದ ನೋಡ್ಬೋದು ನೀವು. ಅದೇ ಇನ್ನೊಂದು ದೊಡ್ಡ ರಾಜಗೋಪುರ, ಇಲ್ಲಿ ಇನ್ನೊಂದು ಗೋಪುರ ಕಾಣುತ್ತೆ. ಈ ಎರಡರ ಮಧ್ಯೆ ಒಳ್ಳೆ ಫೋಟೋಸ್ ತಗೋಬೋದು, ಮಿಸ್ ಮಾಡಬೇಡಿ ಇದನ್ನು. ಆಮೇಲೆ ಇಲ್ಲಿ ಮ್ಯೂಸಿಯಮ್ ಇದೆ, 10 ರೂಪೀಸು ಮ್ಯೂಸಿಯಮ್ಗೆ. ನೋಡಿ, ಇಲ್ಲಿ ನಾವೇನು ಹೋಗಿಲ್ಲ, ಊಟ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಇಲ್ಲಿ ಒಳಗಡೆ 156 ಎಕರೆ ಇರೋ ಕಾರಣದಿಂದ ಹೆಜ್ಜೆಗೂ ಒಳಗಡೆ ದೇವಸ್ಥಾನಗಳು ಸಿಗುತ್ತೆ. ಗೋಪುರಗಳಿದ್ದಾವೆ, 21 ಗೋಪುರಗಳು, ಒಂದಕ್ಕಿಂತ ಒಂದು ಅತ್ಯ ಅಮೂಲ್ಯವಾಗಿದೆ. ಅದರಲ್ಲಿ ವಿಶೇಷತೆ ಆಗಿರೋವಂಥದ್ದು ಇದೊಂದು ಗೋಪುರ ನೋಡ್ಬೋದು ನೀವು ಇಲ್ಲಿ. ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಸುತ್ತ ಗೋಪುರಗಳಿಗೆಲ್ಲ ಪೇಂಟ್ ಮಾಡಿದ್ದಾರೆ, ಬೇರೆ ಬೇರೆ ಕಲರಲ್ಲಿದೆ. ಬಟ್ ಇದಕ್ಕೆ ಯಾವುದೇ ರೀತಿ ಪೇಂಟ್ ಇಲ್ಲ, ನೋ ಕಲರ್ಸ್. ಎಷ್ಟು ಬಿಳಿಯಿಂದ ರಾರಾಜಿಸ್ತಾ ಇದೆ ನೋಡಿ. ಆಮೇಲೆ ಇದನ್ನು ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿದ್ದು ಅಂತ ಸಹ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ದಾಳಿ ಆದಮೇಲೆ ಎಷ್ಟೋ ಗೋಪುರಗಳು ಇದನ್ನೆಲ್ಲ ನಾಶ ಮಾಡ್ತಾರೆ ಮೊಘಲರು, ಅಂದರೆ ಆ ಥರ ಮುಸಲ್ಮಾನರು ದಾಳಿ ಮಾಡಿದ್ಮೇಲೆ. ಈ ಹೊರಗಡೆ ಗೋಪುರಗಳನ್ನು ಕಟ್ಟಿಸುವ ಒಂದು ಜವಾಬ್ದಾರಿಯನ್ನು ವಿಜಯನಗರದವ್ರು ವಹಿಸ್ಕೊಂಡ್ರು. ವೀಕ್ಷಕರೇ, ಕಲ್ಯಾಣಿ ನೋಡ್ಬೋದು. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂತಂದರೆ, ದೇವಸ್ಥಾನದಲ್ಲಿ ಯಾವ ಥರ ಇರಿಗೇಷನ್ ಸಿಸ್ಟಮ್ ಅಥವಾ ಯಾವ ಥರ ಇದು ಮಾಡಿದ್ದಾರೆ ಅಂದರೆ, ಎಲ್ಲೇ ಮಳೆ ಆದರೂ ಈ ಕಲ್ಯಾಣಿಗೆ ನೀರು ಬಂದು ಸೇರೋ ರೀತಿ ಏನೋ ಒಂದು ಡೌನಲ್ಲಿ ಇದು ಮಾಡಿ ಕಟ್ಟಿರೋದಂತೆ. ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು ಕಲ್ಯಾಣಿ. ವೀಕ್ಷಕರೇ, ಫೈನಲಿ ಸಿಕ್ಕಿದೆ. ಮಧ್ಯದ ಬೆರಳು ಇಲ್ಲಿ, ಮಧ್ಯದ ಬೆರಳು ಇಲ್ಲಿ. ಹಾಂ, ಇದಿಲ್ಲಿ, ಅಲ್ಲಿ ಇನ್ನೊಂದೆಲ್ಲ ಇಲ್ಲಿ ಬರುತ್ತೆ, ಅದು ಹೆಬ್ಬೆಟ್ಟಲ್ಲಿ. ಮೋಸ್ಟ್ಲಿ ಇದಿಲ್ಲಿ ಅನ್ಸುತ್ತೆ. ಅದಲ್ಲ, ಅದಲ್ಲೇ ಇದು ಇಲ್ಲಿರ್ಬೇಕು. ಇದಿಲ್ಲಿ ಇನ್ನೊಂದು ಬೆಟ್ಟು, ಇಲ್ಲಿ ಹೆಬ್ಬೆಟ್ಟೆನ ಹಿಂಗ. ಹಾಂ, ಅಲ್ಲಿ ನೋಡ್ಬೇಕು ನೀನು ಆ ಕಡೆ. ಹಂಗೆ ಇಲ್ಲಿ ಆ ರೀತಿ ನೋಡ್ಬೇಕು. ಈ ರೀತಿ ನೋಡೋರು ಅದೇನೋ ಇದಿದೆ ಅಂತ ಹೇಳ್ತಾರೆ. ಏನು ಅಂತ ಗೊತ್ತಿಲ್ಲ ವೀಕ್ಷಕರೇ. ಬಟ್ ಇಲ್ಲಿ ಶ್ರೀರಂಗಮಲ್ಲಿ ಬಂದಾಗೆಲ್ಲ ಇಲ್ಲಿ
ನೋಡ್ತಾ ಇರೋರು ತುಂಬ ಚೆನ್ನಾಗಿದೆ ಒಂಥರ ನೋಡ್ಬೋದು ನೀವು ಈ ಥರ ಇಟ್ಟು ಹಾಂ ಹಂಗೆ ಇದಿಲ್ಲಿ ಅದಲ್ಲಿಗೆ ಅಷ್ಟೇ ಕಾಣುತ್ತಾ ಬಾಗ್ಲು ಕಾಣುತ್ತಾ ಕಾಣುತ್ತೆ ಎಲ್ಲೋ ಅದು ಓಪನ್ ಮಾಡಿಲ್ಲ ಕ್ಲೋಸ್ ಮಾಡೋದು ಏನು ಕಾಣಲ್ಲ. ಏನ ಸ್ವಾಮಿ ಪೇರೇನ ಏನ ಸ್ವಾಮಿ? ಪೆರುಮಾಳ್. ಹಾ ವೈಕುಂಠ ಅಲ್ಲಿಂದ ವೈಕುಂಠವಾದ ದ್ವಾರ ನೋಡ್ಬೇಕು ಅಂತ ವೀಕ್ಷಕರೇ, ನಾವು ಆಗ್ಲೇ ಅಲ್ಲಿ ಬೆಟ್ಟಿಟ್ಟು ತೋರಿಸ್ತಾ ಇದ್ವಲ್ಲ, ಅಲ್ಲಿಂದ ಈ ಒಂದು ವೈಕುಂಠ ದ್ವಾರನ ನೋಡ್ಬೇಕು ಅಂತ. ವೀಕ್ಷಕರೇ, ನಾನು ಆಗಲೇ ತೋರಿಸಿದ್ನಲ್ಲ, ಅಲ್ಲಿ ಆ ಒಂದು 5 ಬೆರಳನ್ನ ಇಟ್ಟು ಇನ್ನೊಂದು ಕೈ ಹೆಬ್ಬೆಟ್ಟನ್ನ ಈ ಕಡೆಗೆ ಇಟ್ಟು ಬಗ್ಗಿ ಈ ಒಂದು ವೈಕುಂಠ ದ್ವಾರನ ನೋಡಿದ್ರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಒಂದು ಇದು ಅಂತ ಇಲ್ಲಿಯ ಸ್ಥಳೀಯರು ಹೇಳಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರಿಗೆ ನಮ್ಮ ಯೂಟ್ಯೂಬ್ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮುಂದೆ ಇಲ್ಲಿ ರಾಮಾನುಜಾಚಾರ್ಯರ ಒಂದು ಶರೀರವನ್ನು ಇಲ್ಲಿ ಈಗಲೂ ಸಹ ಇಟ್ಕೊಂಡಿದ್ದಾರಂತೆ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ ಹೋಗಿ ಬಂದಿದ್ವಿ ನಾವು. ಅವ್ರು ಹೋಗಿ ಬರ್ತಾರೆ. ಬಂದೈತಾ ರೆಕಾರ್ಡ್ ಆಯ್ತಾ? ಮತ್ತೆ ಮಾಡ್ತಾನೆ ಇದೆಯಾ? ಸಾಕು. ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.